ಮಾತಾಡಬೇಕು ಅಂತೇಳಿ ಸಾಕಷ್ಟು ಕಾರ್ಯಕ್ರಮ ನೋಡಿದ್ದೇನೆ. ಏನೇನೋ ಮಾತಾಡಿ ಹೋಗ್ತಾರೆ. ಕನಿಷ್ಠ ಒಂದು ಸ್ಥಾನ, ಒಂದು ಜವಾಬ್ದಾರಿ, ಯಾವ ರೀತಿ ದೇವಸ್ಥಾನ, ಮಸೀದಿ, ದರ್ಗಾ ಎಲ್ಲೇ ನಾವು ಸುಳ್ಳು ಮಾತಾಡಬಾರ್ದು ಅಂತೇಳಿ ಹೋಗ್ತೇವೆ, ಅದೇ ರೀತಿ ಇದಕ್ಕೊಂದು ಸ್ಥಾನ ಅಂಥೇಳಿ ತಿಳಿಬೇಕು. ಮುಂದೆಯೂ ಸಹ ಒಂದು ಸ್ಥಾನದಲ್ಲಿ ಬಂದಾಗ ಆದಷ್ಟು ಖರೆ ಮಾತಾಡಿ ಹೋಗಬೇಕು ಅಂತೇಳಿ ನಾನು ಮೊದಲನೇದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಚಂದ್ರಕಾಂತ್ ನಾಡಗೇರವರು ಅವರ ಸಂಘಟನೆ ಒಳ್ಳೆಯ ಒಂದು ಕಾರ್ಯಕ್ರಮ ಹಾಕಿಕೊಂಡಿದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಅವರಿಗೆ ಸಹಕರಿಸಬೇಕು, ಪ್ರೋತ್ಸಾಹಿಸಬೇಕು. ಯಾಕಂದರೆ ಯಾವ ಕಾರ್ಯಕ್ರಮ ಎಲ್ಲೆಲ್ಲೇ ನಡೀತದೆ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಬೆಂಬಲವಾಗಿ ನಿಂತರೆ ಅವ್ರಿಗೆ ಧೈರ್ಯ ಆಗ್ತದೆ. ಯಾಕಂದರೆ ಕಾರ್ಯಕ್ರಮ ಸಂಘಟಿಸುವುದು ಭಾಳ ಕಷ್ಟ ಕೆಲಸ. ಯಾಕಂತೇಳಿದ್ರೆ ಒಂದು ಮನೆ ಮದುವೆ ಯಾವ ರೀತಿ ಕಾರ್ಯಕ್ರಮ ಮಾಡ್ತೇವೆ ಅದೇ ರೀತಿ ಆಯಾ ಜನರಿಗೆ ಕರೆದು ಆಯಾ ಜನರಿಗೆ ವ್ಯವಸ್ಥೆ ಮಾಡಿ ಅವರಿಗೆ ಮಾನ ಮರ್ಯಾದೆ ಕೊಟ್ಟು ಕಳಿಸುವ ಕಾರ್ಯಕ್ರಮ ಆಗ್ತದೆ. ಇವತ್ತು ನಾವು ಅಂಬೇಡ್ಕರ್ ಅವರು ನಮಗೆ ಸಾಕಷ್ಟು ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾವು ಸಣ್ಣ ಪುಟ್ಟ ವಿಷಯದ ಬೆಲೆಗೆ ನಮ್ಮ ಮುಂದೆ ಇರುವಂಥ ವಿಷಯದ ಬಗ್ಗೆ ಮಾತ್ರ ಮಾತಾಡಿದರೆ ನಿಮ್ಗೆ ಅರ್ಥ ಆಗ್ಬೋದು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮಗೆ ಹೋರಾಟ ಮಾಡಲಿಕ್ಕೆ ಎಲ್ಲ ರೀತಿಯ ಹಕ್ಕುಗಳಿವೆ. ಆದರೆ ಆ ಹಕ್ಕುಗಳನ್ನು ಮೊಟಕುಗೊಳಿಸಲಿಕ್ಕೆ ಒಂದು ತಂಡ ಮುಂದೆ ರೆಡಿ ಇರ್ತದೆ. ಯಾವ ರೀತಿ ಈ ಹೋರಾಟ ಮುರಿಬೇಕು, ಯಾವ ರೀತಿ ಈ ಸಂಘಟನೆ ಮುರಿಬೇಕು, ಯಾವ ರೀತಿ ಇವರ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಬೇಕು ಅನ್ನುವ ಒಂದು ಗುಂಪು ಒಂದು ಕಡೆ ಕೆಲಸ ಮಾಡ್ತದೆ. ನಾನು 1981ರಿಂದ ಸತತವಾಗಿ ಹೋರಾಟ ಮಾಡ್ತಾ ಬಂದೇನೆ. ನಾವು ಮೊದಲು 81, 82, 83ರಲ್ಲಿ ಹೋರಾಟ ಮಾಡ್ತಿದ್ವಿ ನಮ್ಮ ಸ್ವಾರ್ಥ ಸಲುವಾಗಿ. ಸ್ವಾರ್ಥ ಅಂದರೆ ನಮ್ಮ ಪಗಾರ ಹೆಚ್ಚಿಗೆ ಬೇಕು, ಬೋನಸ್ ಬೇಕು, ನಮಗೆ ಸವಲತ್ತು ಬೇಕು ಅಂತ ಹೇಳಿ. ಆದರೆ ಹಂತವಾಗಿ ಇವತ್ತು ಸಮಾಜದಲ್ಲಿ ಏನು ಅನ್ಯಾಯ ಆಗ್ತದೆ, ತಪ್ಪು ಏನಾಗ್ತಾ ಇದೆ ಅದನ್ನು ಪ್ರತಿಭಟಿಸಲಿಕ್ಕೆ ಇವತ್ತು ಸಂಘಟಿತರಾಗಿ ಧೈರ್ಯವಾಗಿ ನಾವು ಎದುರಿಸಲಿಕ್ಕೆ ಹೋರಾಟ ಮಾಡುವ ಪರಿಸ್ಥಿತಿ ಇದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಎಲ್ಲೇ ನೋಡಿದರೆ ಅನ್ಯಾಯ, ಭ್ರಷ್ಟಾಚಾರ, ಯಾರಿಗೆ ಯಾವ ರೀತಿ ಟುಕ್ಕಿ ಹಾಕಬೇಕು, ಯಾವ ರೀತಿ ಯಾರಿಗೆ ಒಂದು ತೊಂದರೆ ಕೊಡಬೇಕು ಅನ್ನುವ ವಿಚಾರ ಮಾಡುವ ಕೆಲವೇ ಜನ ಅವರೇ ತಮ್ಮ ಎಲ್ಲ ರೀತಿಯಲ್ಲಿ ಇವತ್ತು ಆಟ ನಡೆಸ್ತಾ ಇದ್ದಾರೆ. ಇವತ್ತು ನಾವು ಬಹಳ ದುಃಖದಿಂದ ಹೇಳಬೇಕಾದ್ರೆ ದಾಂಡೇಲಿಯಲ್ಲಿ ಪ್ರತಿಯೊಂದು ಇದರಲ್ಲಿ ಕಾನೂನು ಬಾಹಿರವಾಗಿ ಕೆಲಸ ನಡೆದರೂ ಸಹ ಅದಕ್ಕೆ ಯಾರೂ ಮಾತನಾಡುವುದಿಲ್ಲ. ನೀವು ಕಾನೂನು ಬಗ್ಗೆ ಮಾತಾಡಿದ್ರೆ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನೀವು ನಡೀತಾ ಇದ್ರೆ ನಿಮಗೆ ಯಾವ ರೀತಿ ಹೊಡೆಯಬೇಕು, ನಿಮ್ಮ ಸಂಘಟನೆ ಯಾವ ರೀತಿ ಮುರಿಬೇಕು, ನಿಮಗೆ ಯಾವ ರೀತಿ ತೊಂದರೆ ಕೊಡಬೇಕು ಅನ್ನೋ ವಿಚಾರ ಮಾಡುವ 4-5 ಜನನೇ ಇರ್ತಾರೆ. ಅಷ್ಟೇ ಜನ ತಮ್ಮ ಆಟ ಎಲ್ಲ ರೀತಿಯಲ್ಲಿ ನಡೆಸ್ತಾರೆ. ಅದಕ್ಕೆ ಬಹಳ ಒಂದು ದುಃಖ ಆಗ್ತದೆ. ನಾವು ನಮ್ಮ ಈ ನಗರ ಕಾರ್ಮಿಕ ನಗರ, ಬಡವರ ನಗರ, ಇಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿವೆ. ನೀವು ಒಂದು ಕಡೆ ವಿಚಾರ ಮಾಡಿದರೆ ಉದ್ಯೋಗ ಇಲ್ಲ, ಇಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಬೆಳೆದಿದೆ. ಒಂದು ಕಡೆ ಕಾರ್ಮಿಕರಿಗೆ ಅನ್ಯಾಯ ಆದರೆ ಅದನ್ನು ಮಾತಾಡಲಿಕ್ಕೆ ನಿಮ್ಗೆ ಧೈರ್ಯ ಇರುವುದಿಲ್ಲ. ಯಾಕೆಂದ್ರೆ ಸಂಪೂರ್ಣವಾಗಿ ಆಡಳಿತ ವರ್ಗದ ಜೊತೆ ಆಡಳಿತ ನಡೆಸುವರು ಅವರ ಹಿಂದೆ ಇರ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಂಘಟಿತರಾಗಿ ಹೋರಾಟ ಮಾಡಬೇಕಾದ್ರೆ ಬಹಳಷ್ಟು ಕಷ್ಟಗಳಿವೆ. ಇವತ್ತು ನಾವು ದಾಂಡೇಲಿಯ ಅನೇಕ ವಿಷಯಗಳ ಬಗ್ಗೆ ಮಾತನಾಡಲಿಕ್ಕೆ ವಿಚಾರ ಮಾಡಬೇಕಾಗ್ತದೆ. ಇವತ್ತು ಒಂದು ಉದಾಹರಣೆಗೆ ದಾಂಡೇಲಿಯಲ್ಲಿ G+2 ಯೋಜನೆ, ಈ ಯೋಜನೆ ಕಳೆದ 13 ವರ್ಷದಿಂದ ನಡೀತಾ ಇದೆ. ಆದರೆ ಇವತ್ತಿನವರೆಗೂ ಸಹ ಆ ಯೋಜನೆಗೆ ಬಗ್ಗೆ ಪರಿಪೂರ್ಣವಾಗಿ ಇವತ್ತು ಕೆಲಸ ಮಾಡ್ತಾ ಇಲ್ಲ. ಇವತ್ತು ನಾವು ಪೇಪರ್ದಲ್ಲಿ ಓದಿದೆ, ಇದು 5ನೇ ಒಂದು ಒಳ್ಳೆ ನಗರಸಭೆ, 5ನೇ ನಗರಸಭೆ ಅಂತೇಳಿ ಒಂದು ಪ್ರಶಂಸೆ ಸಿಕ್ಕಿದೆ ಅಂತೆ. ಬಹಳ ದುಃಖದಿಂದ ಹೇಳ್ತಾ ಇದ್ದೇನೆ, ಇಡೀ ಜಿಲ್ಲೆಯಲ್ಲಿ ಇಲ್ಲಿರುವ ಭ್ರಷ್ಟಾಚಾರ, ಇಲ್ಲಿರುವ ಅತಿಕ್ರಮ, ಇಲ್ಲಿರುವ ಕಾನೂನು ಬಾಹಿರವಾದ ಏನು ಕೆಲಸ ನಡೀತದೆ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದಿಲ್ಲ. ಎಲ್ಲ ಅಧಿಕಾರಿಗಳು ಸುಳ್ಳು ಹೇಳ್ತಾರೆ. ಇವತ್ತೊಂದು ಮಾತಾಡ್ತಾರೆ, ಒಂದು 10 ನಿಮಿಷ ಮಾತಾಡ್ತಾರೆ. ನಾವು ಈ G+2 ಮತ್ತು ಗೃಹ ನಿರ್ಮಾಣ ಮಂಡಳಿಯ ಮನೆ ಬಗ್ಗೆ ನೋಡಿದ್ವಿ. ಪ್ರತಿಯೊಂದು ಅಧಿಕಾರಿ ಒಂದು 5 ನಿಮಿಷದಲ್ಲಿ ಒಂದು ಮಾತು ಚೇಂಜ್ ಆಗ್ತದೆ. ಇಂಥ ಪರಿಸ್ಥಿತಿ ಇವತ್ತು ದಾಂಡೇಲಿ ಇದೆ. ಆದರೆ ನಾವು ಜನರಿಗೆ ಕರೆದ್ರೆ ನಮ್ಮ ಜೊತೆ ಬರ್ರಿ ಅಂತ ಹೇಳಿದ್ರೆ, ನಮ್ಮ ಜೊತೆ ಹೋರಾಟಕ್ಕೆ ಇಳ್ರಿ ಅಂತ ಹೇಳಿದ್ರೆ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಒಂದು ಗುಂಪು ಇರ್ತದೆ.
ಒಂದು ಗುಂಪದನ್ನು ಯಾವ ರೀತಿ ಹೊಡಿಬೇಕು ಅಂತೇಳಿ ವಿಚಾರ ಮಾಡ್ತದೆ. ಇವತ್ತು ನೀವು ಇಲ್ಲೇ ಹೇಳ್ರಿ, ಯಾರಾದ್ರೂ ಬಡವ ಅತಿಕ್ರಮಣ ಮಾಡಿದ್ದಿದ್ರೆ ತೋರಿಸ್ರಿ. ಯಾರಾದ್ರೂ ಬಡವ ತನಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ, ಒಂದು ಸಣ್ಣ ಜೋಪಡಿ ಹಾಕಿ ಅಥವಾ ಬೀದಿ ವ್ಯಾಪಾರ ಮಾಡ್ತಾ ಇರುವಂತ ಅತಿಕ್ರಮಣ ಮಾಡ್ತಾನೆ ಇಲ್ಲ. ಈ ಅತಿಕ್ರಮಣ ಯಾರು ಮಾಡ್ತಾರಲ್ಲಿ? ಕೋಟ್ಯಾಧಿಪತಿಗಳು. ನನ್ನ ಹತ್ರ ಕೋಟಿ ಇದೆ, 10 ಲಕ್ಷ ರೂಪಾಯಿ ಕೊಡ್ತೇನೆ, ಇಲ್ಲಿ ಜಾಗ ಕೊಡು, 10 ಲಕ್ಷ ರೂಪಾಯಿ ಕೊಡ್ತೇನೆ, ಇಲ್ಲಿ ಜಾಗ ಕೊಡು ಅನ್ನುವ ಒಂದು ವ್ಯಾಪಾರ ನಡೆಸುವ ಇವತ್ತು ದಾಂಡೇಲಿ ಪರಿಸ್ಥಿತಿ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇವರಿಗೆ ಯಾವ ರೀತಿ ಎದುರಿಸಬೇಕಂದ್ರೆ, ನಾವು ಕಾನೂನುಬದ್ಧವಾಗಿ ಇವತ್ತು ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರುವ ಮಾರ್ಗದರ್ಶನ, ಅವರು ಹಾಕಿಕೊಟ್ಟಿರುವ ದಾರಿ, ಆ ದಾರಿಯನ್ನು ಗಟ್ಟಿಯಾಗಿ ಹಿಡಿದು ಹೋರಾಟ ಮಾಡಬೇಕಾಗಿದೆ. ನಾವು ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ರೈಟ್ಸ್ ಇಲ್ಲ. ಒಂದಾನೊಂದು ವೇಳೆ ನಗರಸಭೆಯಲ್ಲಿ ಏನಾದರೂ ಅನ್ಯಾಯ ಆದರೆ ನಗರಸಭೆ ಮುಂದೆ ನೀವು ಪ್ರತಿಭಟನೆ ಮಾಡಲಿಕ್ಕಿಲ್ಲ. ನೀವು ಎಲ್ಲೇ ಮಾಡಬೇಕು? ಸುಭಾಷ್ ನಗರ್ ಸ್ಟೇಡಿಯಂನಲ್ಲಿ ಮಾಡಬೇಕು. ಇಡೀ ಜಿಲ್ಲೆಯಲ್ಲಿ ಒಂದಿದ್ರೆ ದಾಂಡೇಲಿಗೆ ಒಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ಆದರೂ ಸಹ ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಸತತವಾಗಿ ಈ ಒಂದು ವಿಷಯಗಳು ಏನು ಬಡವರಿಗೆ ಸಂಬಂಧಪಟ್ಟ ಏನು ಇವತ್ತು ದುಡ್ಡು ತುಂಬಿ ತಮಗೆ ಏನು ಅನ್ಯಾಯ ಆಗಿದೆ ಅದನ್ನು ಹೇಳ್ತಾ ಇರುವ ಅವ್ರ ಜೊತೆ ನಾವು ನಿಂತು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಕೆಲವು ಜನ ಬರಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ದುಡ್ಡು ತುಂಬಿದ್ದಾರೆ, ಏನೇನೋ ಪ್ರೆಷರ್ ಇದೆ, ಯಾರು ಒತ್ತಾಯ ಹಾಕ್ತಾರೆ, ಈ ಒಂದು ವಿಚಾರದಿಂದ ಹಿಂಜರಿತಾರೆ. ಆದರೆ ಆ ರೀತಿ ಆದರೆ ಇನ್ನೂ 30 ವರ್ಷ ಆದರೂ ಸಹ ಈ G+2 ಯೋಜನೆ ಮುಗಿಯುವುದಿಲ್ಲ. ಇವತ್ತು G+2 ಯೋಜನೆ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಇವತ್ತು ಧೈರ್ಯ ಇಲ್ಲ. ಯಾರೂ ಇವತ್ತು ಹೇಳ್ತಾ ಇಲ್ಲ ಇದು ಅನ್ಯಾಯ ಆಗಿದೆ, ಬಡವರಿಗೆ ಅನ್ಯಾಯ ಆಗಿದೆ, ಕಾರ್ಮಿಕರಿಗೆ ಅನ್ಯಾಯ ಆಗಿದೆ, ಇವರಿಗೆ ನ್ಯಾಯ ಒದಗಿಸಿಕೊಡ್ರಿ ಅಂತೇಳಿ ಹೇಳಲಿಕ್ಕೆ ಧೈರ್ಯ ಇಲ್ಲ. ಕಾರಣ ಏನಂತ ಹೇಳಿದ್ರೆ ತಮ್ಮ ದಿನನಿತ್ಯದ ಚಟುವಟಿಕೆ ನಡೆಯುವುದಿಲ್ಲ ಅಂತೇಳಿ ವಿಚಾರ ಮಾಡ್ತಿರ್ಬೇಕು. ಆದರೆ ಅದು ತಪ್ಪು. ಇವತ್ತು G+2 ಯೋಜನೆಯಲ್ಲಿ ಇರುವ ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಹಿಂದೂ ಇದ್ದಾರೆ, ಸಿಖ್ ಇದ್ದಾರೆ, ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ರಾಜಕೀಯ ಪಕ್ಷದವರು ಇದ್ದಾರೆ, ಕಾಂಗ್ರೆಸ್ದಲ್ಲಿ ಇದ್ದಾರೆ, BJP ಅವರಿದ್ದಾರೆ, ಕಮ್ಯುನಿಸ್ಟ್ದವರು ಇದ್ದಾರೆ, JDS ದವರು ಇದ್ದಾರೆ. ಆ ನಾವನ್ನು ದುಡ್ಡು ತುಂಬುವಾಗ ನಾನು ಈ ಪಕ್ಷ ಅಂತೇಳಿ ಯಾರೂ ತುಂಬಿದ್ದಿಲ್ಲ. ದುಡ್ಡು ತುಂಬುವಾಗ ನಾನು ಇದೇ ಪಕ್ಷದವ ಅಂತೇಳಿ ತುಂಬಿದ್ದಿಲ್ಲ. ಅಥವಾ ಅರ್ಜಿ ತೆಗೆದುಕೊಳ್ಳುವಾಗ ಅರ್ಜಿ ಕಾಲ್ ಫಾರ್ ಮಾಡಿದಾಗ ಯಾರೂ ಹೇಳಿಲ್ಲ ನೀವು ಇದೇ ಪಕ್ಷದವರು ಕೊಡ್ರಿ ಅಂತೇಳಿ. ಇವತ್ತು ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು 1100 ಜನ ಏನು ಚುನಾವಣೆ ಸಂದರ್ಭದಲ್ಲಿ ನಂಬರ್ ಕೊಟ್ಟು ಇವತ್ತು ಅವರಿಗೆ ಮೋಸ ಮಾಡಿದ್ದಾರೆ. ಇವತ್ತು ಅಂಬೇಡ್ಕರ್ ಮೂರ್ತಿ ಮುಂದೆ ನಾನು ನಿಂತು ಪ್ರತಿಜ್ಞೆ ಮಾಡ್ತೇನೆ, ಈ ಒಂದು ಹೋರಾಟ, ಈ ಯೋಜನೆ ಎಲ್ಲಿವರೆಗೂ ಮುಗಿಯುವುದಿಲ್ಲ. ಆ ಯೋಜನೆ ನಾವು ನಮ್ಮ ಹೋರಾಟ ಸಮಿತಿ ಎಲ್ಲ ಸಂಘಟನೆಗಳ ಜೊತೆ ಸೇರಿ ನಾವು ಸತತವಾಗಿ ಹೋರಾಟ ಮಾಡ್ತೇವೆ. ಇದನ್ನು ಪ್ರತಿಭಟನೆ ಮಾಡ್ತೇವೆ. ಮತ್ತು ನ್ಯಾಯವಾಗಿ ಇವತ್ತು ಏನು ಮನೆ ಬಡವರಿಗೆ ಸಿಗಬೇಕು, ಆ ಮನೆ ಸಿಗುವವರಿಗೆ ನಮ್ಮ ಹೋರಾಟ ಸತತವಾಗಿ ಇರ್ತದೆ. ಪ್ರತಿಯೊಬ್ಬರು ಹೋರಾಟದಲ್ಲಿ ಭಾಗವಹಿಸಬೇಕು ಅಂತೇಳಿ ನನ್ನ ಒಂದು ವಿನಂತಿ. ನನ್ನ ನೆನಪಿದೆ, ಈ ಹಿಂದೆ ನಾವು ಹೋರಾಟ ಯಾವುದಾದ್ರೂ ಮಾಡಬೇಕಾದ್ರೆ ಕಮ್ಯುನಿಸ್ಟ್ ಪಕ್ಷ ಎಲ್ಲ ಆಡಳಿತ ಇತ್ತು, ಒಂದು ಝಂಡಾ ಹಚ್ಚಿದ್ರೆ ಜನ ತನ್ನಿಂದ ಇವತ್ತು ಸಭೆ ಇದೆ ಅಂತೇಳಿ ಬರ್ತಿದ್ರು. ಇವತ್ತು ಮೆಸೇಜ್ ಹಾಕಿರಿ, ಕಾಲ್ ಹಾಕಿರಿ, ಬರಲಿಕ್ಕೆ ಟೈಮ್ ಇಲ್ಲ, ಹೋಗಿ ಆಮೇಲೆ 2 ದಿವಸ ನಂತರ ಮೀಟಿಂಗ್ ಏನಾಯಿತು ಸರ್ ಅಂತೇಳಿ ಪ್ರಶ್ನೆ ಬರ್ತಾರೆ. ಇಂಥ ಪರಿಸ್ಥಿತಿ ಇದ್ದರೆ ಆಗುವುದಿಲ್ಲ, ಇನ್ನೂ ಅನ್ಯಾಯ ಹೆಚ್ಚಿಗೆ ಆಗ್ತದೆ. ಇವತ್ತು ನಿರುದ್ಯೋಗಿಗಳ ಎಷ್ಟು ಸಮಸ್ಯೆ ಇದೆ, ಇವರು ಎಷ್ಟೋ ಜನರಿಗೆ ಉದ್ಯೋಗ ಇಲ್ಲ, ಇವತ್ತು ಊರು ಬಿಟ್ಟು ಹೋಗ್ತಿದ್ದಾರೆ, ಅಂತ ಒಂದು ಪರಿಸ್ಥಿತಿ ಇದೆ. ನಾವು ಎಷ್ಟೋ ನಗರಗಳನ್ನು ನೋಡಿದ್ದೇವೆ, ಆ ನಗರಗಳು ಪ್ರತಿದಿನ ಬೆಳೀತಾ ಹೋಗ್ತದೆ, ಜನಸಂಖ್ಯೆ ಬೆಳೀತಾ ಹೋಗ್ತದೆ. ಇವತ್ತು ನಮ್ಮ ಜನಸಂಖ್ಯೆ ಕಳೆದ 10 ವರ್ಷ ನೀವು ಎವರೇಜ್ ತೆಗಿರಿ ಕುಸಿದ ಬಂದದೆ. ಇಲ್ಲಿ ಅನೇಕ ಕೈಗಾರಿಕೆಗಳಿಗೂ ಮುಚ್ಚಿ ಹೋಗಿದೆ. ಈ ಹಿಂದೆ ಇಲ್ಲಿ ಗಾರ್ಮೆಂಟ್ ಕಂಪ್ನಿ ಪ್ರಾರಂಭ ಮಾಡ್ತೇವೆ ಅಂತೇಳಿ ಬಡವರಿಂದ ಒಂದು ಅರ್ಜಿ ತೆಗೆದುಕೊಂಡಿದ್ರು. ಏನಂತ ಹೇಳಿದ್ರೆ ಇಲ್ಲಿ ಒಂದು ಗಾರ್ಮೆಂಟ್ ಕಂಪ್ನಿ ಬರ್ತದ, ನಿಮಗೆ 10 ರಿಂದ 15 ಸಾವಿರ ಸ್ಯಾಲ್ರಿ ಸಿಗ್ತದ ಅಂತೇಳಿ ನಾನೇ ಸುಮಾರು 2,000 ಅರ್ಜಿ ರೆಡಿ ಮಾಡಿ ಕಳಿಸಿದೆ. ಇವತ್ತು ಕೈಗಾರಿಕೆನೂ ಇಲ್ಲ, ಅರ್ಜಿನೂ ಇಲ್ಲ, ಆ ನಿವೇಶನ ಅಷ್ಟೇ ಆ ಮಾಲೀಕರ ಒಂದು ಬಾಂಬೆ ಕಂಪ್ನಿಗೆ ಇವತ್ತು ಕೊಟ್ಟಿದ್ದಾರೆ. ಅದರ ಬಗ್ಗೆ ಯಾರೂ ಚಕಾರ ಶಬ್ದ ಎತ್ತುತ್ತಾ ಇಲ್ಲ. ಇಂಥ ಒಂದು ಗಂಭೀರ ಪರಿಸ್ಥಿತಿ ದಾಂಡೇಲಿ ಇದೆ, ಅಲ್ಲಿದೆ. ಯಾಕಂದರೆ ಈ ಎಲ್ಲ ವಿಷಯ ನಾವು ಮಾತನಾಡಬಾರ್ದಿತ್ತು.
ಯಾಕಂದರೆ ಬಹಳಷ್ಟು ಜನಗೆ ಸಂಬಂಧ ಇದೆ, ಗುರುತಿದೆ. ಅದರ ಸಲುವಾಗಿ ಅವರಿಗೆ ಮನವರಿಕೆ ಮಾಡಬೇಕು. ಇವತ್ತು ಚಂದ್ರಕಾಂತ್ ನಾಡಿಗೇರ್ ಅವರು ಒಂದು ವೇದಿಕೆ ನಿರ್ಮಾಣ ಮಾಡಿದ್ದಾರೆ. ಆ ವೇದಿಕೆಯಿಂದಾದರೂ ನಾವು ದಾಂಡೇಲಿಯ ಎಲ್ಲ ಸಂಘಟನೆಗಳು, ಎಲ್ಲ ಪಕ್ಷಗಳು, ನಮ್ಮ ಸಂಘಟನೆ ಯಾವ ರೀತಿ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದೆ, ಅದೇ ರೀತಿ ನೀವು ಸಹ ಎಲ್ಲರೂ ನಮಗೆ ಜೊತೆ ಇದ್ದರೆ, ಎಲ್ಲ ಸಂಘಟನೆಗಳು ನಮ್ಮ ಜೊತೆ ಇದ್ದರೆ ಖಂಡಿತವಾಗಿ ಈ ಹೋರಾಟದಲ್ಲಿ ಯಶಸ್ವಿ ಆಗ್ತೇವೆ ಅಂತೇಳಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ತಮಗೆ ಎಲ್ಲರಿಗೂ ಅಭಿನಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಭೀಮ್.